ಕೃಷ್ಣರಾಜಪೇಟೆ ತಾಲೂಕಿನ ತಗಡೂರು ಗ್ರಾಮದ 7 ಕೋಟಿ ಮೈಲಾರಲಿಂಗೇಶ್ವರ ಸುಕ್ಷೇತ್ರದ 4ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಹರಿದು ಬಂದ ಭಕ್ತಸಾಗರ. ಕಂಚಿ ಮೀರಿದ ಸರಪಳಿ ಪವಾಡದಲ್ಲಿ ಕಬ್ಬಿಣದ ಸರಪಳಿಯನ್ನ ಪುಡಿ ಪುಡಿಯಾಗಿ ತುಂಡರಿಸಿದ ರಮೇಶ್ ಗುರುಬಯ್ಯರ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಸುಕ್ಷೇತ್ರದ ಶ್ರೀ ಗುರು ಕಪಿಲಮುನಿ ಸಿಂಹಾಸನಾಧಿಪತಿ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಗುರುಗಳು ಹಾಗೂ ಬೇಬಿ ಮಠದ ಶ್ರೀ ರಾಮೇಶ್ವರ ಮಠದ ಶಿವಬಸವ ಮಹಾಸ್ವಾಮೀಜಿಗಳು ಬೆಳ್ಳಿ ಸಾರೋಟಿನ ಮೆರವಣಿಗೆ ನಡೆಯಿತು. ಕೃಷ್ಣರಾಜಪೇಟೆ ತಾಲೂಕಿನ 7 ಕೋಟೆ ಮೈಲಾರಲಿಂಗೇಶ್ವರ ಶ್ರೀಗಂಗೆ ಮಾಳಮ್ಮ ಹಾಗೂ ಕ್ಷೇತ್ರ ಪಾಲಕ ದೂತರಾಯ ದೇವಸ್ಥಾನದ 4ನೇ ವರ್ಷದ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಮೈಲಾರ ಸುಕ್ಷೇತ್ರದ ಶ್ರೀ ಗುರು ಕಪಿಲಮುನಿ ಸಿಂಹಾಸನಾಧಿಪತಿ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಗುರುಗಳು ಹಾಗೂ ಬೇಬಿ ಮಠದ ಶ್ರೀ ರಾಮಯೋಗೇಶ್ವರ ಮಠದ ಶ್ರೀ ಬಸವ ಸ್ವಾಮಿಗಳನ್ನ ಬೆಳ್ಳಿ ಸಾರೋಟಿನಲ್ಲಿ ಕುಳ್ಳಿರಿಸಿ ಜಾನಪದ ಕಲಾ ತಂಡಗಳ ವೈಭವದ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಕರೆತರಲಾಯಿತು. ಜಾತ್ರಾ ಮಹೋತ್ಸವದ ಪೂಜಾ ಕಾರ್ಯಕ್ರಮಗಳು ಹಾಗೂ ಕಂಚಿ ಮೀರಿದ ಸರಪಳಿ ಪವಾಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕ ಎಚ್.ಟಿ. ಮಂಜು ದಂಪತಿಗಳು ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿ, ಹಬ್ಬ ಹರಿದಿನಗಳು ಹಾಗೂ ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಮೈಲಾರ ಲಿಂಗೇಶ್ವರ ಸುಕ್ಷೇತ್ರವು ವರ್ಷದಿಂದ ವರ್ಷಕ್ಕೆ ಸಾವಿರಾರು ಭಕ್ತಾದಿಗಳನ್ನ ನಾಡಿನ ವಿವಿಧ ಭಾಗಗಳಿಂದ ಬರಮಾಡಿಕೊಳ್ಳುತ್ತಿದ್ದು 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು 3 ದಿನಗಳ ಕಾಲ ನಡೆದ 4ನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅನ್ನದಾಸೋಹ ಪ್ರಸಾದವನ್ನ ಸ್ವೀಕರಿಸಿ ಧನ್ಯತಾ ಭಾವನೆಯನ್ನ ಮೆರೆದಿದ್ದಾರೆ. ಹಬ್ಬದ ಸಂಭ್ರಮದಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಎಲ್ಲಾ ಜಾತಿ ವರ್ಗಗಳ ಜನರು ಕ್ಷೇತ್ರದ ಭಕ್ತರಾಗಿ ತಮ್ಮ ಮನದ ಕೋರಿಕೆಗಳನ್ನು ಈಡೇರಿಸುವಂತೆ ಮೈಲಾರಲಿಂಗೇಶ್ವರ ಗಂಗೆ ಮಾಳಮ್ಮ ಹಾಗೂ ಕ್ಷೇತ್ರ ಪಾಲಕನಾದ ದೂತರಾಯ ಸ್ವಾಮಿಯಲ್ಲಿ ನಿವೇದನೆ ಮಾಡಿಕೊಂಡು ಭಕ್ತಿಯ ಪರಾಕಾಷ್ಠೆಯನ್ನ ಪ್ರದರ್ಶಿಸಿದ್ದಾರೆ. ತಗಡೂರು ಗ್ರಾಮದ ಮೈಲಾರಲಿಂಗೇಶ್ವರ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದ ವಿಶೇಷ ಅನುದಾನವನ್ನ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿಸಿಕೊಟ್ಟು ಕ್ಷೇತ್ರದ ಶಾಸಕನಾಗಿ ನನ್ನ ಪಾಲಿನ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಮೈಲಾರಲಿಂಗೇಶ್ವರ ಸುಕ್ಷೇತ್ರದಲ್ಲಿ ನಡೆಯುವ ವಿವಿಧ ಪವಾಡಗಳನ್ನು ಕಣ್ಣಾರೆ ಕಂಡು ಪುಳಕಿತನಾಗಿ ರೋಮಾಂಚನಗೊಂಡಿದ್ದೇನೆ ಎಂದು ಅಭಿಮಾನದಿಂದ ಹೇಳಿದ ಶಾಸಕರು ಶ್ರೀ ವೆಂಕಪ್ಪಯ್ಯ ಒಡೆಯರ್ ಗುರುಗಳು ಹಾಗೂ ಶಿವಬಸವ ಸ್ವಾಮೀಜಿಗಳಿಂದ ಆಶೀರ್ವಾದವನ್ನ ಪಡೆದುಕೊಂಡರು. ಟಿಎಪಿಸಿಎಂಎಸ್ ನಿರ್ದೇಶಕ ಎಚ್.ಟಿ. ಲೋಕೇಶ್, ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಕೆಆರ್ ನೀಲಕಂಠ, ಉದ್ಯಮಿ ಜಗದಾಂಬ ಹೊನ್ನಾವರ, ಚಂದ್ರಶೇಖರ್, ಡಿಪಿ ಸ್ವಾಮಿಗೌಡ, ಆರ್ಪಿ ರೇವಣ್ಣ, ಆನೇಕಲ್ ತಾಲೂಕಿನ ತಹಶೀಲ್ದಾರ್ ನವೀನ್ ಕುಮಾರ್, ದಾನಿಗಳಾದ ಲಕ್ಷ್ಮಣ್, ಗೀತಾ ಗಾರ್ಮೆಂಟ್ಸ್, ಈರಪ್ಪ, ಲಕ್ಷ್ಮೀ ಗಾಣದ, ಎಣ್ಣೆಯ, ಕೆಆರ್ ಮಹೇಶ್, ಕ್ಯಾಂಟೀನ್ ರಾಮಣ್ಣ, ನಳಿನ ದುರೇಶ್, ಯೋಗೇಶ್ ಗೌಡ, ಹೂವಿನ ವ್ಯಾಪಾರಿ ಮಂಜಣ್ಣ ಭಾಗವಹಿಸಿದ್ರು. ಮೈಲಾರಲಿಂಗೇಶ್ವರ ಸ್ವಾಮಿಯ ಸದ್ಭಕ್ತರಾದ ಗಂಗಪ್ಪ ಸಿದ್ದಪ್ಪ ಅಂಗಡಿ, ಮಡಿಕೇನ ಹೊನ್ನಹಳ್ಳಿ ಹಾಗೂ ದೇವಾಲಯದ ಪ್ರಧಾನ ಅರ್ಚಕರಾದ ರಮೇಶ್ ಗುರುಬಯ್ಯ, ಅಭಿಲಾಷ ಮತ್ತು ರವಿಯವರು ಪೂಜಾ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ದರು. ಸುಕ್ಷೇತ್ರದಲ್ಲಿ ನಡೆದ 4ನೇ ವರ್ಷದ ಪೂಜಾ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಸ್ವಾಮಿಯ ದರ್ಶನ ಪಡೆದು ರೋಮಾಂಚನಗೊಂಡರು. ಕರಡಿ ಮಜಲು ನೃತ್ಯ, ಪೂಜಾ ಹಾಗೂ ಪಟ ಕುಣಿತ, ಕಂಚಿ ಮೀರಿದ ಸರಪಳಿ ಪವಾಡ ಹಾಗೂ ಕಂಸಾಳೆ ಕಾರ್ಯಕ್ರಮಗಳು ನೆರೆದಿದ್ದ ಭಕ್ತಾದಿಗಳನ್ನು ರೋಮಾಂಚನಗೊಳಿಸಿದವು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. Gracias.
ಕೈಯಿಂದನೇ ಹೊಡಿತಾರೆ ಅಂದ್ರೆ ಹೆಂಗೆ ನಾವು ಆಶ್ಚರ್ಯ ಪಡ್ಬೇಕಲ್ಲಿ ಎಂತ ಪವಾಡ ಇದು ಕೈಯಿಂದನೇ ಹೊಡಿತೀರ ಅಂದ್ರೆ ಹೆಂಗ್ ಪವಾಡ ಕಂಕಣಗಳು ಉಪವಾಸ ಇರ್ತಾರೆ. ಉಪವಾಸ ಇದ್ದು ಇದನ್ನು ಸರಪಳಿ ಹೊಡೆದಾಗ ಸರಪಳಿ ಕೈಯಲ್ಲೇ ಪುಡಿ ಪುಡಿ ಆಗೋಯ್ತು. ಆಶ್ಚರ್ಯ ಇದೆ. ಒಂದ್ಸಲ ಕ್ಷೇತ್ರಕ್ಕೆ ಬನ್ನಿ, ಎಲ್ಲರೂ ಒಳ್ಳೆದಾಗುತ್ತೆ.